ಒಂದು ಸ್ಮಾಲ್ ಸ್ಟೋರಿನ ನೋಡೋಣ. ಆ ಸ್ಟೋರಿ ಸೀರಿಯಸ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಬೇಕು. ನಾನಂತೂ ಆ ಸ್ಟೋರಿನ ಕೇಳಿ ಮೆಸ್ಮರೈಸ್ ಆಗಿದ್ದೀನಿ. ಕನ್ಕ್ಲೂಷನ್ ಅಂತೂ ಎಪಿಕ್ ಆಗಿರುತ್ತೆ. ನೀವು ಕೂಡ ಅದೇ ಥರ ಲೈಫಲ್ಲಿ ಬಾಳಬೇಕು ಅಂತಂದರೆ ಬಾಳ್ಬೋದು. ನಾನು ಆ ಸ್ಟೋರಿನ ಮೊದಲು ನಾನು ನಿಮಗೆ ಹೇಳ್ಬಿಡ್ತೀನಿ. ಆಮೇಲೆ ನೀವು ಅದನ್ನು ಕೇಳಿಸ್ಕೊಂಡು ನಿಮ್ಮ ಕನ್ಕ್ಲೂಷನ್ ಏನೋ, ನಿಮ್ಮ ಥಾಟ್ಸ್ ಏನೋ ಅದನ್ನು ನೀವು ನನಗೆ ಕಮೆಂಟ್ ಮಾಡಿ. ಇವಾಗಲೇ ಮೊದಲೇ ಇಂಟ್ರೊಡಕ್ಷನ್ ಹೇಳಿ ನಾನು ಮುಗಿಸ್ಬಿಡ್ತೀನಿ ಎಂಡಲ್ಲಿ. ಆಮೇಲೆ ನಾನು ಆ ಕನ್ಕ್ಲೂಷನ್ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗಿದೆ. ಅದರಿಂದಾನೆ ಒಂದು ಊರಲ್ಲಿ ಒಂದು ಪುವರ್ ಫೆಲೋ ಇರ್ತಾನೆ. ಅವನು ಫಿಶಿಂಗ್ ಮಾಡ್ತಿರ್ತಾನೆ. ಅವ್ನಿಗೆ ಮದುವೆನೂ ಆಗಿರುತ್ತೆ, ಒಂದು ಹೆಂಡತಿನೂ ಇರ್ತಾಳೆ. ಇವಾಗ ಅವಳಂತೂ ಇವನ್ ಎಷ್ಟೇ ಖುಷಿ ಪಡಿಸೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅವಳು ಖುಷಿ ಆಗೋದೇ ಇಲ್ಲ. ಒಂದಿನ ಇವನ್ ಮೀನು ಹಿಡಿತಿರ್ಬೇಕಾದ್ರೆ ಒಂದೇ ಒಂದು ಮೀನು ಸಿಕ್ಕಿರುತ್ತೆ. ಅವನಿಗೆ ತುಂಬ ಕಾಸ್ಟ್ಲಿ ಆಗಿರೋ ಮೀನು, ಮಾರ್ಕೆಟಲ್ಲೇ ತುಂಬ ಕಾಸ್ಟ್ಲಿ ಆಗಿರೋ ಮೀನು ತಗೊಬಂದು ಅವ್ನ ಹೆಂಡತಿ ಹತ್ರ ಕೊಡ್ತಾನೆ. ಏನಕ್ಕಂದ್ರೆ ಇದನ್ನ ಮಾರ್ಕೆಟಲ್ಲಿ ಮಾರಿದ್ರೆ ಆಬ್ವಿಯಸ್ಲಿ ನನ್ ಕಡಿಮೆನೇ ಸಿಗುತ್ತೆ. ಅದು ನನಗೆ ಗೊತ್ತು. ನಾನು ಫಿಶರ್ ಮ್ಯಾನು, ನಾನೇನು ಶೋರೂಮ್ ಎಲ್ಲ ಇಟ್ಕೊಂಡು ಅಂಗಡಿ ಎಲ್ಲ ಇಟ್ಕೊಂಡು ಕೂತಿಲ್ಲ ಅಲ್ಲಿ. ಸೊ ಅದರಿಂದ ನಾನು ನಮ್ಮ ಮನೆಗೆ ಆದ್ರೂ ತಗೊಂಡೋಗಿ ನಾವು ಅದ್ರ ಕಟ್ ಮಾಡಿ ಚೆನ್ನಾಗಿ ಊಟ ಮಾಡ್ಬೋದಲ್ಲ, ತಿನ್ಬೋದಲ್ಲ ಅಂತ ಅನ್ಕೊಂಡು ಆ ಮೀನ ತಗೊಂಡೋಗಿ ಮನೇಲಿ ಹೆಂಡತಿ ಹತ್ರ ತೋರಿಸಿದ್ರೆ ಅವ್ರು ಹೇಳೋದಂತೂ ಸೀರಿಯಸ್ಲಿ ಎಷ್ಟು ಕಚ್ಚದಾಗಿ ಬೈತಾಳೋ ಅಷ್ಟೊಂದೆಲ್ಲ ಕಚ್ಚದಾಗಿ ಬೈದಿ ಇದನ್ನ ನೀನು ಮಾರ್ಕೆಟಲ್ಲೇ ಮಾರಿ ಬರ್ಬೋದಾಯ್ತು. ಅಟ್ಲೀಸ್ಟ್ ನನ್ಗೆ ಏನಾದರೂ ಒಡವೆನಾದ್ರೂ ತಗೋತಿದ್ದೆ. ನಿಮ್ಗೆ ಅಷ್ಟು ಕೂಡ ಬುದ್ಧಿ ಇಲ್ವಾ? ಹೆಂಡತಿಗೆ ಎಷ್ಟೊಂದೆಲ್ಲ ಚೆನ್ನಾಗಿ ಇಟ್ಕೋಬೇಕು ಅಂತ ನಿಮ್ಗೆ ಗೊತ್ತಿಲ್ವಾ ಅಂತೆಲ್ಲ ಬೈತಿರ್ತಾಳೆ. ಇವನಂತೂ ಓಕೆ ಫೈನ್, ಈ ಮೀನು ಅಂತ ಯೋಚನೆ ಮಾಡಿ ಮಾರ್ಕೆಟಲ್ಲಿ ಹೋಗಿ ಮಾರಿ ಬರ್ತಾನೆ. ಅವಳು ಅದಕ್ಕೆ ಹೋಗಿ ಒಂದೇ 1 ಗ್ರಾಮ್ ಗೋಲ್ಡ್ ರಿಂಗ್ ಹೋಗಿ ತಗೊಂಡು ಹಾಕೋತಾಳೆ. ಏನಪ್ಪ, ಒಂದು ಮೀನಿಂದ ಒಂದು ರಿಂಗ್ ಬರ್ತಿದೆ, ಅದು ಕಾಸ್ಟ್ಲಿ ಫಿಶಾ ಅಂತ ಕೇಳಿದ್ರೆ ಹೌದು, ಆ ಊರಲ್ಲಿ ಅದೇ ಕಾಸ್ಟ್ಲಿ ಫಿಶ್ ಆಗಿದೆ. ಇವಾಗ ಇನ್ನೊಂದು ದಿನ ಇವನು ಅದೇ ಥರನೇ ಫಿಶಿಂಗ್ಗೆ ಹೋಗ್ತಾನೆ. ಏನು ಮಾಡಿದ್ರು ಇವಳಿಗೆ ಅಂತೂ ಸ್ಯಾಟಿಸ್ಫೈ ಆಗೋದೇ ಇಲ್ಲ. ಏನು ತಾನೇ ಮಾಡಲಿ ನಾನು ಅಂತ ಯೋಚನೆ ಮಾಡ್ತಾನೆ. ಫಿಶಿಂಗ್ ಮಾಡ್ತಿರ್ಬೇಕಾದ್ರೆ ಅವ್ನಿಗೊಂದು ಮೀನು ಸಿಗುತ್ತೆ. ಆದರೆ ಆ ಮೀನು ಇವನ ಜೊತೆ ಮಾತಾಡತ್ತೆ. ಫಿಶರ್ಮ್ಯಾನ್ ನನ್ನನ್ನು ಬಿಟ್ಬಿಡು ಪ್ಲೀಸ್, ನಾನು ನಿನ್ನ ಜೊತೆ ಮಾತಾಡ್ತಿದ್ದೀನಲ್ವಾ, ನಾನು ನಿನ್ನನ್ನು ಬೆಗ್ ಮಾಡ್ತಿದ್ದೀನಲ್ವಾ, ನನ್ನ ಲೈಫ್ನ ನೀನು ನನಗೆ ಕೊಟ್ಟರೆ ನೀನೇನು ಕೇಳಿದ್ರು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳುತ್ತೆ. ಇದನ್ನು ಕೇಳಿದ ತಕ್ಷಣ ಫಿಶರ್ಮ್ಯಾನ್ ಹಾರ್ಟ್ ತುಂಬಾ ಪೌಂಡ್ ಆಗುತ್ತೆ. ಒಂದು ಮೀನು ನನ್ನ ಜೊತೆ ಮಾತಾಡ್ತಿದ್ಯಾ? ನಾನು ಏನಾದ್ರೂ ಮೆಂಟಲ್ ಆಗಿಬಿಟ್ಟಿದ್ದೀನಾ? ನಾನು ಒಬ್ಬನೇ ಇದ್ದೀನಲ್ವ ನೀರೊಳಗೆ, ಆ ಕಡೆ ಈ ಕಡೆ ತಿರುಗಿ ನೋಡ್ತಾನೆ, ಯಾರೂ ಇಲ್ಲ. ನಾನೇನಾದರೂ ಸೈಕ್ ಆಗಿರ್ಬೇಕೇನು? ಇಲ್ಲ, ನಿಜವಾಗ್ಲೂ ಆ ಮೀನು ಮಾತಾಡ್ತಿದ್ಯಾ ಅಂತ ಅವನನ್ನೇ ಗಿನ್ಕೊಂಡು ನೋಡಿದರೆ ಹೌದು, ಆ ಮೀನು ಮಾತಾಡ್ತಿದೆ. ಸರಿ, ಓಕೆ, ನಿಜವಾಗ್ಲೂ ಈ ಥರ ಮೀನು ಇದೆಯಾ ಅಂತ ಅವನಿಗೆ ಈ ಹಿಸ್ಟ್ರಿಯಲ್ಲೇ ಇಲ್ಲ ಆ ಥರ ಮೀನು. ಇವಾಗ ಇವ್ರ ಜೊತೆ ಬಂದು ಮಾತಾಡಿದೆ ಬೇರೆ. ಓಕೆ, ಇದು ನಿಜವಾಗ್ಲೂ ಇರ್ಬೋದು ಏನೋ ಅಂತ ಅಂದ್ಕೊಂಡು ಓಕೆ ಪಾತ ನಿನ್ನ ಲೈಫ್ನ ನಾನು ನಿನಗೆ ಕೊಡ್ತೀನಿ, ನೀನು ಹೋಗು, ನೀನು ಚೆನ್ನಾಗಿರು ಅಂತ ನೀರು ಒಳಗೆ ಬಿಟ್ಬಿಡ್ತಾನೆ. ಏನಕ್ಕಂದ್ರೆ ಆ ಮೀನು ಇಲ್ಲ ಅಂದರೆ ಇನ್ನೊಂದು ಮೀನು ಇವನು ಹಿಡ್ಕೊಂಡಿರೋದು. ಸೊ ಅದೇ ಥರನೇ ಅವನು ಅದನ್ನು ನೀರೊಳಗೇನೆ ಬಿಟ್ಟಿರ್ತಾನೆ. ನೀರಲ್ಲಿ ಬಿಟ್ಟಿದ ತಕ್ಷಣ ಆ ಮೀನು ಹೇಳೋದೇನು ಅಂತಂದರೆ, ನಿನ್ನನ್ನು ಯಾವಾಗ ಕರೆದ್ರೂ ನಾನು ಬರ್ತೀನಿ, ನೀನು ಕೇಳೋದು ಎಲ್ಲನೂ ಕೊಡ್ತೀನಿ, ತಥಾಸ್ತು ಅಂತ ಹೇಳಿ ಅದು ಹೋಗ್ಬಿಡುತ್ತೆ. ಇವಾಗ ಆ ಫಿಶರ್ಮನ್ ಅಂತೂ ತುಂಬ ಶಾಕಲ್ಲಿ, ಸರಿ ಓಕೆ ಮನೆಗೆ ಹೋಗಿ ಇದನ್ನೆಲ್ಲ ನನ್ನ ಹೆಂಡತಿ ಹತ್ರ ಹೇಳೋಣ, ಈ ಖುಷಿನ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋಗಿ ಹೇಳಿದರೆ, ಏನ್ರಿ ನಿಮಗೇನು ಬುದ್ಧಿ ಇಲ್ವಾ? ಏನಕ್ಕೆ ಆ ಮೀನನ್ನ ಬಿಟ್ರಿ? ಅಟ್ಲೀಸ್ಟ್ ತಗೊಬಂದು ನಮ್ಮ ಮನೆ ಟ್ಯಾಂಕಲ್ಲಾದ್ರೆ ಹಾಕಿದ್ರೆ ದಿನ ಒಂದೊಂದು ವಾರ ಕೇಳ್ಕೊಂಡಿರ್ಬೋದಲ್ಲ. ನಿನ್ಗೆ ಅಷ್ಟು ಕೂಡ ಬುದ್ಧಿ ಇಲ್ವಾ? ಏನಕ್ಕೆ ಈ ಥರ ಎಲ್ಲ ಮಾಡಿದ್ರಿ? ಇವಾಗ ನಾನು ಹೋಗಿ ಕರೆದ್ರೆ ಆ ಫಿಶ್ ಬರುತ್ತೆ. ಇಲ್ಲ, ನೀನೇನು ಚಿಂತೆ ಮಾಡ್ಕೋಬೇಡ, ನಾವು ಚೆನ್ನಾಗಿರೋಣ, ಅದು ನಾವು ಏನು ಕೇಳಿದ್ರು ಕೊಡತ್ತೆ ಅಂತ ಹೇಳ್ತಾನೆ. ಆದರೆ ಅವಳಂತೂ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಕರ್ರಾರಾಗಿರ್ತಾಳೆ ಅವಳಂತೂ. ನನಗೆ ಇವಾಗ ಒಡವೆ ತಗೊಂಡಿದ್ದೀನಿ, ನನಗೆ ಇವಾಗ ಮನೆ ಬೇಕು, ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ಹೋಗಿ ಆ ಮೀನ್ ಹತ್ರ ಹೋಗಿ ಕೇಳಿ, ನನಗೆ ಇವಾಗ ಮನೆ ಬೇಕು ಅಂತ ಹೇಳ್ತಾಳೆ. ಇದನ್ನು ಕೇಳಿದ ತಕ್ಷಣ ಫಿಶರ್ಮ್ಯಾನ್ ತಿರ್ಗಾ ಸೀಶೋರ್ಗೆ ಹೋಗ್ಬಿಟ್ಟು, ಓ ಫಿಶ್ ಎಲ್ಲಿದೆಯಾ? ಇವಾಗ ಬಾ, ನಾನು ನಿನ್ನನ್ನು ನೋಡಬೇಕು, ನನ್ನ ಹೆಂಡತಿ ಮನೆ ಕೇಳ್ತಿದ್ದಾಳೆ ಅಂತ ಹೇಳ್ತಾನೆ. ಆ ಫಿಶು ಬರುತ್ತೆ. ಸರಿ ಓಕೆ ಫೈನ್, ನಿನ್ನ ಹೆಂಡತಿಗೆ ನಾನು ಮನೆ ಕೊಡ್ತೀನಿ ಅಂತ ಹೇಳಿ ಮನೆನೇ ಕೊಡಿಸ್ಬಿಟ್ಟಿರ್ತಾಳೆ. ಮನೆನೇ ಬಂತು. ಇವಾಗ ಮನೆಗೆ ಹೋಗಿ ನೋಡಿದ್ರೆ ಇಲ್ಲ, ನಾನು ನಂಬಲ್ಲ ನಿನ್ನನ್ನು, ನೀನು ಹೇಳಿದ ತಕ್ಷಣ ಮನೆ ಹೆಂಗೆ ಬಂದ್ಬಿಡತ್ತೆ, ನೀನು ಮನೆಗೆ ಹೋಗು, ಅದು ಮನೆ ಆಗಿರುತ್ತೆ ನೋಡು ಅಂತ ಹೇಳುತ್ತೆ ಆ ಫಿಶ್. ಇದನ್ನು ಕೇಳಿದ ತಕ್ಷಣನೇ ಮನೆಗೆ ಓಡಿ ಹೋಗ್ತಾನೆ. ನೋಡಿದರೆ ಅಲ್ಲಿ ದೊಡ್ಡದಾಗಿ ಆಗ್ಬಿಟ್ಟಿರುತ್ತೆ ಅವನ ಮನೆನೇ. ಅವನ ಹೆಂಡತಿ ಇದನ್ನೆಲ್ಲ ನೋಡ್ಬಿಟ್ಟು, ವಾವ್ ಎಷ್ಟು ದೊಡ್ಡದಾಗಿದೆ ಮನೆ, ಚೆನ್ನಾಗಿದೆ, ವಾವ್ ಸೂಪರ್ ಅಂತ ಇರ್ತಾಳೆ. ಅದೇ ಮನೆ ಒಳಗೆ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಡೆ ಓಡಾಡ್ತಾಳೆ. ತುಂಬ ಇಷ್ಟ ಆಗಿರುತ್ತೆ ಮನೆ ಅಂತೂ. ಹೆಂಗೆ ನೀರೊಳಕ್ಕಿಂದ ತಗೊಬಂದು ಎಲ್ಲ ಸೀರಿಯಲ್ಸ್ ಎಲ್ಲನೂ ತಗೊಬಂದು ಒಂದು ಮನೆ ಕಟ್ಟಿರೋ ಥರನೇ ಇರುತ್ತೆ. ಮೆಸ್ಮರೈಸಿಂಗ್ ಆಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಆ ಥರ ಮನೆ ಬೇರೆ ಯಾರು ಕಟ್ಟೋದಕ್ಕೆ ಆಗಲ್ಲ. ಯಾವ ಆರ್ಕಿಟೆಕ್ಟ್ ಕೂಡ ಆ ಥರ ಮನೆನೇ ಕಟ್ಟಿರೋದಕ್ಕಾಗಲ್ಲ. ಇವಾಗ ಅವಳು ಅಷ್ಟೊಂದೆಲ್ಲ ಓಡಾಡಿದ್ಲ. ಇವನು ನೈಟ್ ಬಂದ್ಬಿಟ್ಟು, ಸರಿ ಓಕೆ ನನ್ನ ಹೆಂಡತಿ ಕೇಳಿದ್ನ ನಾನು ಕೊಡಿಸಿದ್ದೀನಿ, ಇವಾಗ ಅಷ್ಟೇ ತಾನೇ ಮುಗೀತಲ್ವಾ ಅಂತ ಅಂದ್ಕೊಂಡು ನಿದ್ದೆ ಮಾಡ್ತಿರ್ತಾನೆ. ಆದರೆ ಅವಳು ನಿದ್ದೆನೇ ಮಾಡಲ್ಲ. ನನಗೆ ಅವನು ಹೋಗಿ ಕೇಳಿದ ತಕ್ಷಣ ಮನೆ ಸಿಕ್ತು ಅಂತ ಅಂದ್ಕೊಂಡು, ಇನ್ನೂ ಏನಾದರೂ ಕೇಳಿದರೆ ಇನ್ನೂ ಸಿಗ್ಬೋದು ಅಂತ ಅಂದ್ಕೊಂಡು, ನೀವು ನಾಳೆ ಏನಾದರೂ ಕೇಳಿದರೆ ಆ ಮೀನು ಕೊಡುತ್ತಲ್ವಾ ಅಂತ ಕೇಳಿರ್ತಾಳೆ.
ಹಾಂ ಹೌದು ಕೊಡುತ್ತೆ ಅಂತ ಹೇಳಿರ್ತಾನೆ. ಅಂತ ಹೇಳಿ ನಾನು ನನ್ನ ಹೆಂಡತಿಗೆ ಸ್ಯಾಟಿಸ್ಫೈ ಮಾಡಿದ್ದೀನಿ ಅಂತ ಅವನಂತೂ ನಿದ್ದೆ ಮಾಡ್ತಿರ್ತಾನೆ, ಸರಿಯಾಗಿ ನಿದ್ದೆ ಮಾಡ್ತೀನಿ. ಯಾಕಂದರೆ ಲಕ್ಸುರಿಯಸ್ ಬೆಡ್ಡು ಎಲ್ಲಿ ಸಿಗುತ್ತೆ? ಅಂಥವ್ರಿಗೆ ಬೆಡ್ ಏನಾದರೂ ಸಿಕ್ಕಿದ್ರೆ ಸಾಕು, ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಬೆಡ್ ಅಂತ ಅನ್ನೋದೇ ಇಲ್ಲ ಆ ಮನುಷ್ಯನ ಮನೆಯಲ್ಲಿ, ಅವ್ರು ಇದ್ದಿದ್ದ ಮನೆಯಲ್ಲಿ. ಬಟ್ ಇವಾಗ ಬೆಡ್ ಅಂತ ಒಂದು ವಿಷಯ ಇದೆ, ಅದರಿಂದ ಅವ್ನು ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಆದರೆ ಬೆಡ್ ಇದ್ರೂ ಕೂಡ ಇವಳಿಗೆ ನಿದ್ದೆ ಬರೋದಿಲ್ಲ. ಇವಳೇನು ಮಾಡ್ತಾಳೆ? ಯೋಚನೆ ಮಾಡ್ತಾನೆ ಇರ್ತಾಳೆ, ಇನ್ನೂ ಏನು ಕೇಳೋಣ, ಇನ್ನೂ ಏನು ಕೇಳೋಣ, ಇನ್ನೂ ಏನು ಕೇಳೋಣ. ಆ ಖುಷಿದ್ರಲ್ಲಿ ಅವಳಿಗೆ ನಿದ್ದೆನೇ ಬರೋದಿಲ್ಲ. ನೋಡಿದರೆ ಅಷ್ಟೊತ್ತಿಗೆ ಬೆಳಗ್ಗೆ ಆಗ್ಬಿಟ್ಟಿರುತ್ತೆ, ಬೆಳಗ್ಗೆ ಬಂದ್ಬಿಟ್ಟಿರುತ್ತೆ. ಅಯ್ಯೋ, ಬೆಳಗ್ಗೆ ಅವನ ಗಂಡ ಎದ್ದಿದ ತಕ್ಷಣ ಕೇಳ್ತಾನಂತೆ, ನೀನು ಏನಾಯಿತು, ಏನೋ ನಿದ್ದೆ ಮಾಡಿಲ್ವಾ ನೀನು ಅಂತ ಕೇಳಿದರೆ, ಇಲ್ಲ ರೀ, ನಾನು ನೈಟ್ ಫುಲ್ ಯೋಚನೆ ಮಾಡ್ತಿದ್ದೆ, ನಂಗೆ ನಿದ್ದೆನೇ ಬಂದಿಲ್ಲ. ಅಷ್ಟೊತ್ತಿಗೆ ಸೂರ್ಯನೇ ಬಂದ್ಬಿಟ್ಟ. ಇಲ್ಲ ನನಗೆ ಇವಾಗ ಚಂದ್ರ ವಾಪಸ್ ಬೇಕು, ನಾನು ಇವಾಗ ನಿದ್ದೆ ಮಾಡಬೇಕು. ಇಲ್ಲ, ನಾನೇ ಫುಲ್ ದೇವ್ರಾಗಬೇಕು, ನಾನು ಸೂರ್ಯ ಬರಬೇಕು ಅಂದರೆ ಬರಬೇಕು, ಚಂದ್ರ ಬರಬೇಕು ಅಂತಂದರೆ ಬರಬೇಕು ಅಂತ ಹೇಳ್ತಾಳೆ. ಸರಿ ಓಕೆ, ಇವಾಗ ನಾನೇನು ಮಾಡಲಿ, ಹೋಗಿ ಆಫೀಸ್ ಹತ್ರ ಹೋಗಿ ಕೇಳ್ಕೊ ಬನ್ನಿ ಅಂತ ಹೇಳ್ತಾಳೆ. ಸರಿ ಓಕೆ, ನಾನು ಕೇಳ್ಕೊ ಬರ್ತೀನಿ. ಇದನ್ನು ಮಾಡಿದ್ರೆ ನೀನು ನನ್ನ ಜೊತೆ ಖುಷಿಯಾಗಿರ್ತೀಯಲ್ಲ, ನಾನು ಏನು ಕೊಡಿಸಿದ್ರು ನೀನು ಚೆನ್ನಾಗಿ ನೋಡ್ಕೋತೀಯಲ್ಲ ಅಂತ ಕೇಳಿದರೆ, ಸರಿ ಓಕೆ ಫೈನ್, ನೀವು ಮೊದಲು ಹೋಗಿ ಕೇಳ್ಕೊ ಬನ್ನಿ ಅಂತ ಹೇಳ್ತಾಳೆ. ಆ ಫಿಶ್ ಹತ್ರ ಹೋಗ್ತಾನೆ. ಓ ಫಿಶ್ ಪ್ಲೀಸ್ ನನ್ನ ಮುಂದೆ ಬಾ, ದರ್ಶನ ಕೊಡು, ನನ್ನ ಹೆಂಡತಿ ಈ ಥರ ದೇವ್ರಾಗಬೇಕು ಅಂತ ಕೇಳ್ತಿದ್ದಾಳೆ. ಇವಾಗ ಚಂದ್ರ ಬರ್ಬೇಕಂತೆ, ಅವಳು ನಿದ್ದೆ ಮಾಡ್ಬೇಕಂತೆ, ಚಂದ್ರನ ಬರ್ಸು ಅಂತ ಕೇಳ್ತಾನೆ. ಇದನ್ನು ಕೇಳಿದ ತಕ್ಷಣ ಆ ಫಿಶ್ ಏನು ಮಾಡುತ್ತೆ? ಸರಿ ಓಕೆ ಫೈನ್, ನಿನ್ನ ಮನೆಗೆ ಹೋಗು, ಎಲ್ಲ ಆಗಿರುತ್ತೆ ಅಂತ ಹೇಳ್ತಾರೆ. ಈ ಫಿಶ್ ಈ ಥರ ಹೇಳಿದ ತಕ್ಷಣ ಇವನ್ ಮನೆಗೆ ಹೋಗಿ ನೋಡ್ತಾನೆ. ಅಲ್ಲಿ ಅವನ ಹೆಂಡತಿ ಅಂತೂ ಮನೇಲೇ ಇರೋದಿಲ್ಲ. ಎಲ್ಲ ಕಡೆ ಹುಡುಕ್ತಾನೆ, ಟೆರೆಸ್ ಮೇಲೆ, ಕೆಳಗೆ, ಟ್ಯಾಂಕ್ ಒಳಗೆ, ಅಲ್ಲಿ ಇಲ್ಲಿ ಟಾಯ್ಲೆಟ್ ಒಳಗೆ ಕೂಡ ಹುಡುಕ್ತಾನೆ, ಎಲ್ಲೂ ಇರೋದಿಲ್ಲ ಅವಳು. ಎಲ್ಲಿ ಹೋಗಿರ್ತಾಳೆ ಗೊತ್ತಿಲ್ಲ ಅವನಿಗೆ. ಎಲ್ಲ ಕಡೆ ಊರು ತುಂಬ ಹುಡುಕೋದಕ್ಕೆ ಶುರು ಮಾಡ್ತಾನೆ, ಗೊತ್ತಿಲ್ಲ. ಸರಿ ಓಕೆ, ತಿರ್ಗಾ ಅದೇ ಫಿಶ್ ಹತ್ರ ಬಂದು ಕೇಳಿದರೆ ಆ ಫಿಶ್ ಹೇಳುತ್ತೆ, ನೀನೇನು ಕೇಳಿದೆ ನನ್ನ ಹತ್ರ? ನನ್ನ ಹೆಂಡತಿ ದೇವರಾಗಬೇಕು, ಇವಾಗ ಸೂರ್ಯ ಹೋಗಬೇಕು ಅಂದರೆ ಹೋಗಬೇಕು, ಚಂದ್ರ ಬರಬೇಕು ಅಂದರೆ ಬರಬೇಕು, ಇವಾಗ ಅವಳಿಗೆ ಚಂದ್ರ ಬೇಕು, ಅದರಿಂದನೇ ಅವಳು ನಿದ್ದೆ ಮಾಡಬೇಕಂತ ಕೇಳಿದ್ದೆ ಅಲ್ವಾ ನೀನು ಅಂತ ಹೇಳಿರುತ್ತೆ. ಹೌದು ಹೌದು ಅಂತ ಹೇಳ್ತಾನೆ ಅವನು. ಆದರೆ ಆ ಫಿಶ್ ಏನು ಹೇಳುತ್ತೆ ಅಂದರೆ, ಇವಾಗ ನಿನ್ನ ಹೆಂಡತಿ ದೇವರಾಗಿದ್ದಾಳೆ, ಸೊ ಅದರಿಂದಾನೇ ನಿನ್ನ ಕಣ್ಣಿಗೆ ಕಾಣಿಸೋದಿಲ್ಲ, ಏನು ಮಾಡ್ತೀಯ? ಏನು ಮಾಡೋದಕ್ಕಾಗಲ್ಲ. ಅವಳು ಹೆಂಗಿರೋದಕ್ಕೆ ಇಷ್ಟಪಟ್ಟಿದ್ಲೋ ಅದೇ ಥರನೇ ದೇವರಾಗಿ ಆಗಿದ್ದಾಳೆ. ಇವಾಗ ನೀನೇನು ಚಿಂತೆ ಮಾಡ್ಕೋಬೇಕಾಗಿಲ್ಲ, ನೀನು ನಿನ್ನ ಲೈಫ್ನ ಆರಾಮ್ಸೆ ಲೀಡ್ ಮಾಡ್ಬೋದು ಅಂತ ಹೇಳುತ್ತೆ ಆ ಫಿಶ್. ಆದರೆ ಅವನಿಗಂತೂ ಇಲ್ಲ ಇಲ್ಲ ಇಲ್ಲ, ನನಗೆ ವಾಪಸ್ ನನ್ನ ಹೆಂಡತಿ ಬೇಕು ಅಂತ ಹೇಳ್ತಾನೆ. ಸಾರಿ, ನೀನು ಕೇಳಿದ ವರನ ನಾನು ಆಲ್ರೆಡಿ ಕೊಟ್ಟಿದ್ದೀನಿ, ಇವಾಗ ನಾನೇನು ಮಾಡೋದಕ್ಕಾಗತ್ತೆ ಅಂತ ಹೇಳುತ್ತೆ ಆ ಫಿಶ್. ಆದರೆ ಇವನು ತಿರ್ಗಾ ಕೇಳಿದ್ದು ಏನು ಅಂತಂದರೆ, ಇಲ್ಲಿ ತನಕ ಕೇಳಿದ ವರ ಎಲ್ಲನೂ ನನ್ನ ಹೆಂಡತಿ ಕೇಳಿದಲ್ವಾ, ಅದನ್ನೆಲ್ಲ ನಾನು ನಿನ್ನ ಹತ್ರ ಕೇಳಿದ್ದೀನಿ. ಆದರೆ ನನಗೆ ಅಂತ ನನಗೊಂದು ವರ ಬೇಕು, ಅದನ್ನು ನೀನು ನನಗೆ ಕೊಡು ಅಂತ ಹೇಳಿ ನಾನು ಇಲ್ಲಿ ತನಕ ನಿನ್ನ ಹತ್ರ ಏನು ನನಗೋಸ್ಕರ ಅಂತ ಕೇಳಿಲ್ವಲ್ಲ, ಇವಾಗ ನಾನು ಕೇಳ್ತಿದ್ದೀನಿ. ನನಗೆ ನನ್ನ ಹೆಂಡತಿ ವಾಪಸ್ ಬೇಕು. ಅವಳು ನಾನು ಏನು ಕೊಡಿಸಿದ್ರು ಚೆನ್ನಾಗಿ ಇಟ್ಕೋಬೇಕು. ನಾನು ಏನು ಕೊಡಿಸಿದ್ರು, ಒಂದು ಪಿನ್ ಕೊಡಿಸಿದ್ರು ಅದರಿಂದ ಅವಳು ಖುಷಿ ಪಡಬೇಕು. ದೊಡ್ಡ ದೊಡ್ಡ ವಿಷಯಕ್ಕೋಸ್ಕರ ಜಾಸ್ತಿ ಆಸೆ ಪಡಬಾರ್ದು ಅಂತ ಕೇಳ್ತಾನೆ. ಈ ಥರ ಬೇಕಾ ನಿನಗೆ ಹೆಂಡತಿ? ಓಕೆ ಫೈನ್ ಅಂತ ಹೇಳಿ ಆ ಮೀನು ಅವಳನ್ನ ಮೇಲೆ ಆಕಾಶದ್ರಿಂದ ಹಂಗೆ ಕೆಳಗೆ ಇಳಿಸೋವಾಗ ಅವಳಿಗೆಲ್ಲನೂ ಮರೆತಿರ್ತಾಳೆ. ಅವಳಿಗೆ ಹೆಂಗೆ ಅಂದರೆ, ಇವಾಗ ಅವನು ಏನು ಕೊಡಿಸಿದ್ರು ತುಂಬ ಖುಷಿಯಿಂದ ಇರ್ತಾಳೆ. ಹಂಗಂದ್ರೆ ಇಷ್ಟು ಹಸಿವಾಗ್ತಿರುತ್ತೆ, ಇಷ್ಟು ಊಟ ಕೊಡಿಸಿದ್ರು ಕೂಡ ಅವಳು ಅಷ್ಟೊಂದೆಲ್ಲ ಖುಷಿಯಾಗಿರ್ತಾಳೆ. ಸೊ ಈ ಥರ ಮೆಂಟಾಲಿಟಿ ಬಂದ್ಬಿಟ್ಟಿರುತ್ತೆ ಅವಳಿಗೆ. ಮುಂಚೆ ಆ ಥರ ಅದೆಲ್ಲ ಜಾಸ್ತಿ ಆಸೆ ಪಡ್ತಿಲ್ಲಲ್ವ, ಅದನ್ನೆಲ್ಲನೂ ಇವಾಗ ಈ ಥರ ಕನ್ವರ್ಟ್ ಆಗಿ ಬಂದಿರ್ತಾಳೆ ಭೂಮಿಗೆ ತಿರ್ಗಾ ವಾಪಸ್. ದೇವರಾಗಿದ್ದವಳು ತಿರ್ಗಾ ಮನುಷ್ಯ ಆದಳು. ಏನಕ್ಕಂದರೆ ಆ ಫಿಶರ್ಮ್ಯಾನ್ ಅಂತೂ ನನಗೆ ನನ್ನ ಹೆಂಡತಿ ಬೇಕು ಅಂತ ಹಠ ಹಿಡಿದಿರೋಕ್ಕೋಸ್ಕರನೇ. ಬಟ್ ಅವನಂತೂ ಹಠ ಹಿಡ್ದಿಲ್ಲ, ಫಿಶ್ ಹತ್ರ ಕೇಳಿಲ್ಲ ಅಂತಂದರೆ ಅವಳು ತಿರ್ಗಾ ವಾಪಸ್ ಬರ್ತಿದ್ಲ? ಇಲ್ಲ, ಅವನಂತೂ ಅವನ ಹೆಂಡತಿನ ತುಂಬಾ ಪ್ರೀತಿ ಮಾಡ್ತಿದ್ದಾನೆ. ಆದರೆ ಅವಳಂತೂ ಪ್ರೀತಿ ಮಾಡಿದ್ದು ಅವನ ಗಂಡನ ಅಲ್ಲ, ವ್ಯಾಲ್ಯೂಬಲ್ಸ್ನ, ರಿಚ್ನೆಸ್ನ, ಪಾಶ್ನೆಸ್ನ. ಇವಾಗ ಅದೆಲ್ಲ ಏನು ವ್ಯಾಲ್ಯೂ ಇಲ್ಲ ಅಲ್ಲ, ಅದೆಲ್ಲ ಗೊತ್ತಾಗಿದೆ ಅವಳಿಗೆ. ಸೊ ಅದರಿಂದ ಇವಳೇನು ಮಾಡ್ತಾಳೆ, ಅವನೇನು ಕೊಡಿಸಿದ್ರು ಇವಾಗ ಚೆನ್ನಾಗಿ ನೋಡ್ಕೋತಾಳೆ, ಚೆನ್ನಾಗಿರ್ತಾಳೆ, ತುಂಬ ಹ್ಯಾಪಿಯಾಗೇ ಇರ್ತಾಳೆ. ಇವಾಗ ತಿರ್ಗಾ ಮನೆಗೆ ವಾಪಸ್ ಹೋಗಿ ನೋಡಿದರೆ ಏನೂ ಇರೋದಿಲ್ಲ. ಅಲ್ಲಿ ಪ್ಯಾಲೇಸ್ ಇರಲ್ಲ, ಮನೆ ಇರಲ್ಲ, ಏನೂ ಇರಲ್ಲ. ಅದೇ ಮಂಚಿನ ಮನೆ ಇರುತ್ತೆ. ಅದೇ ಮನೆಯಲ್ಲಿ ಅವರಿಬ್ಬರು ಖುಷಿಯಾಗಿ ಹ್ಯಾಪಿನ ಲೀಡ್ ಮಾಡ್ತಾರೆ. ಈ ಸ್ಟೋರಿದು ಕನ್ಕ್ಲೂಷನ್ ಅಂತೂ ಸೀರಿಯಸ್ಲಿ ಹೇಳಬೇಕು ಅಂತಂದರೆ, ಆಸೆ ಪಡಬೇಕು, ಆದರೆ ಅತಿ ಆಸೆ ಪಡಬಾರ್ದು ಅಂತಾನೆ. ಇದಕ್ಕೋಸ್ಕರ ಇಷ್ಟೊಂದು ದೊಡ್ಡ ಸ್ಟೋರಿ ಹೇಳ್ದ ಅಂತ ಕೇಳಿದರೆ, ಹೌದು, ಸ್ಟೋರಿ ಅಂತೂ ಖಡಕ್ಕಾಗಿದೆ ಅಲ್ವಾ. ಈ ಸ್ಟೋರಿ ಕೇಳಿದ ತಕ್ಷಣ ಹೆಂಗೆ, ಎಷ್ಟೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಕಡೆ ಇದೆ ಅಲ್ವಾ ಅಂತ ನನಗನ್ನಿಸ್ತು. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗನ್ನಿಸ್ತು. ಚೆನ್ನಾಗಿದೆ ಅಂತ ನಿಮಗೆ ಅನಿಸಿದರೆ ಒಂದು ಲೈಕ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೆಲ್ರಿಗೂ ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇದೇ ಥರ ಇನ್ನೊಂದು ಟಾಪಿಕ್ ನೋಡೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.